ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್. ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಹಳೆಯ ವ್ಲಾಗ್ಸ್ನೆಲ್ಲ ದಯವಿಟ್ಟು ನೋಡಿ, ನಿಮಗೆ ಇಷ್ಟ ಆಗುತ್ತೆ. ನೀವು ಹೊಸಬ್ರಾಗಿದ್ದರೆ ನನ್ನ ಚಾನಲ್ ನೋಡ್ತಾ ಇರೋದ್ರಲ್ಲಿ. ಆ್ಯಂಡ್ ಎಲ್ರಿಗೂ ಕೂಡ ಹೊಸ ಕ್ಯಾಲೆಂಡರ್ ಇಯರ್ಗೆ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಹ್ಯಾಪಿ ನ್ಯೂ ಕ್ಯಾಲೆಂಡರ್ ಇಯರ್ ಅಂತ. ನನಗೆ ನ್ಯೂ ಇಯರ್ ನಾವೇನು ಸೆಲೆಬ್ರೇಟ್ ಮಾಡಲ್ಲ, ಬಟ್ ಚಿಕ್ಕದಾಗೆ ಒಂದು ಕ್ಯಾಲೆಂಡರ್ನ ವೆಲ್ಕಮ್ ಮಾಡ್ತೀವಲ್ಲ, ಹೊಸ ಕ್ಯಾಲೆಂಡರ್ನ ವೆಲ್ಕಮ್ ಮಾಡ್ತೀವಿ. ಸೊ ಹಾಗಾಗಿ ಸಣ್ಣದಾಗ ಒಂದು ಸೆಲೆಬ್ರೇಷನ್ಸ್ ಎಲ್ಲ ಇತ್ತು. ಆ್ಯಂಡ್ ಅದಕ್ಕೆ ಮುಂಚೆ ನಿಮಗೆ ಸುಮಾರು ರೆಸಿಪೀಸ್ನ ತೋರಿಸಿದೆ. ನಂದು ಹೊಸ ಓವನ್ದು ರಿವ್ಯೂ ಕೂಡ ತೋರಿಸಿದೆ. ಹೊಸದಾಗಿ ನಾವು ಓವನ್ ಕೂಡ ತಗೊಂಡಿದ್ವಿ ಇನ್ ದ ಸೆನ್ಸ್ ನಮಗೆ ಗಿಫ್ಟ್ ಆಗಿ ಬಂದಿತ್ತು ಮದುವೆಗೆ ಅಂತ. ಸೊ ಅದನ್ನ ಓಪನೇ ಮಾಡಿರಲಿಲ್ಲ, ಅದನ್ನ ತಗೊಂಡಿದ್ದು. ಸೊ 2023 ನನಗಂತೂ ತುಂಬ ಫೇವ್ರೆಟ್ ಇಯರ್ ಅಂತಾನೆ ಹೇಳ್ಬೋದು. ಸುಮಾರು ವಿಷಯನ ನಾನು ತುಂಬಾ ಕಲ್ತ್ಕೊಂಡ್ಬಿಟ್ಟೆ. ಹೆಚ್ಚಾಗಿ ಹೇಳಬೇಕು ಅಂತ ಅಂದರೆ, ನಾನೇನು ಅನ್ನೋದು ನನಗೆ ಅರ್ಥ ಆಯಿತು, ಬೇರೆಯವ್ರು ಏನು ಅನ್ನೋದು ನನಗೆ ಅರ್ಥ ಆಯಿತು. ಯಾರ್ಯಾರ ಹತ್ರ ಹೇಗೆ ಇರಬೇಕು ಅನ್ನೋದನ್ನ ನಾನು ತುಂಬ ಚೆನ್ನಾಗಿ ಕಲ್ತ್ಕೊಂಡೆ. ಹಾಗೆ ನಮ್ಮ ಕನಸು ನನಸಾಯಿತು ಅಂತ ಹೇಳ್ಬೋದು. ನಿತಿನ್ ಅವ್ರನ್ನ ಮದುವೆ ಆಗಿರೋ ಅಂಥದ್ದು ಸತತವಾಗಿ 3 ವರ್ಷದ ಪ್ರಯತ್ನ ನಮ್ಮದು. 3 ವರ್ಷದಿಂದ ಒಬ್ರಿಗೊಬ್ರು ತುಂಬ ಇಷ್ಟಪಟ್ಟು ಮನೇಲೆಲ್ಲರನ್ನೂ ಒಪ್ಪಿಸಿ ತುಂಬ ಫೈಟ್ಸ್ ಆಯ್ತು. ಅಷ್ಟು ಈಸಿಯಾಗೆ ಒಪ್ಕೊಂಡಿರಲಿಲ್ಲ. ತುಂಬ ಕ್ರೈಸಿಸ್ ಇತ್ತು. ಅಂದರೆ ಫ್ಯಾಮಿಲಿಯಲ್ಲಿ ಇರ್ತಾರಲ್ಲ, ನಮ್ಮ ಪೇರೆಂಟ್ಸ್ ಒಪ್ಕೊಂಡ್ರು, ಬೇರೆ ಥರ್ಡ್ ಪಾರ್ಟಿ ಪೀಪಲ್ ಎಲ್ಲ ಆ ಥರ ಎಲ್ಲ ಎಲ್ಲದನ್ನು ಜಯಿಸಿ ಇವತ್ತು ಮದುವೆ ಆಗಿದ್ದೀವಿ. ಮುಂದಕ್ಕೂ ಕೂಡ ತುಂಬ ಚೆನ್ನಾಗಿರ್ತೀವಿ. ಇವಾಗ ಹೇಗಿದ್ದೀವಿ ಹಾಗೆ. ಹೋಪ್ ನಿತಿನ್ ಅವ್ರು ಬಂದರು ಅನಿಸುತ್ತೆ. ನಾನು ಈಗ ಜಸ್ಟ್ ಆಫೀಸಿಂದ ಬಂದು ಕುತ್ಕೊಂಡೆ. ಸೊ ಎಲ್ಲ ವ್ಲಾಗ್ಸ್ನ ನಾನು ಹಾಕಬೇಕಿತ್ತು, ಸದ್ಯಕ್ಕೆ ಯಾಕೆ ಹಾಕಿಲ್ಲ ಅಂತ ಹೇಳೋದಾದರೆ, ಏನೇ ಒಂದು ಒಳ್ಳೇದಾಗುವಾಗಲೂ ಒಂದು ಕೆಟ್ಟದ್ದಿದ್ದೇ ಇರುತ್ತೆ ಅಂತ ಅಂತಾರೆ. ಅಥವಾ ನಾವು ಹೊಸದಾಗಿ ಏನಾದರೂ ಒಂದು ಮಾಡ್ತಿದ್ದೀವಿ ಅಂತ ಅಂದಾಗ ಅದಕ್ಕೊಂದು ಕೆಟ್ಟ ದೃಷ್ಟಿ ಅಂತನೋ ಅಥವಾ ಒಂದು ಕೆಟ್ಟ ಕಣ್ಣು ಅಂತನೋ ಏನಾದರೂ ಅಂದ್ಕೊಳ್ಳಿ. ನನಗೆ ಎಕ್ಸಾಕ್ಟಾಗಿ ಹೇಳಕ್ಕೆ ಬರ್ತಿಲ್ಲ, ನನಗೆ ಮಾಡಿಫೈ ಮಾಡಿ ಹೇಳೋಕ್ಕೂ ಬರಲ್ಲ. ಸೊ ಆ ಥರದ್ದೇನೋ ಆದಾಗ ನಮ್ಮ ಪ್ರಯತ್ನಗಳೆಲ್ಲೋ ಒಂದು ಕಡೆ ಫೇಲ್ಯೂರ್ಸ್ ಅಥವಾ ಒನ್ ಸ್ಟೆಪ್ ಡೌನ್ ಹೋಗೋದು ಅಥವಾ ಅದಕ್ಕೇನಾದರೂ ಒಂದು ತೊಂದರೆ ಬರೋದು, ಈ ಥರ ಎಲ್ಲ ಆಗತ್ತಂತೆ. ಸೊ ನನಗೂ ಹಾಗೆ ಆಯಿತು. ಮೊನ್ನೆ 2 ಡೇಸಿಂದ ಅನುಷ್ ಛಾಯಾ ಎಲ್ಲ ಬಂದಿದ್ರು. ಅದೆಲ್ಲ ವ್ಲಾಗ್ಸ್ ಇತ್ತು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಹೇಳಿ. ಅವ್ರು ಬಂದಾಗ ನಾವು ಪ್ರತಿ ಒಂದೂ ರೆಕಾರ್ಡ್ ಮಾಡಿದ್ವಿ. ಅವಳು ಸರ್ಪ್ರೈಸಾಗೆ ಬಂದಿದ್ದು, ಅನುಷ್ ಬಂದಿದ್ದು, ನಮ್ಮ ಅತ್ತೆ ಒಬ್ಬರು ಬಂದಿದ್ರು, ಅವ್ರು ಬಂದಿದ್ದು. ಹಾಗೆಯೇ ಅವ್ನು ನ್ಯೂ ಇಯರ್ಗೆ ಏನೇನೆಲ್ಲ ರೆಸಿಪೀಸ್ ಮಾಡಿದ್ದೆ ಅದನ್ನ ಶೂಟ್ ಮಾಡಿದ್ದೆ. ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ. ಇದು ನಮ್ಮ ಮದುವೆ ಆದಮೇಲೆ ಮೊದಲನೇ ನ್ಯೂ ಇಯರ್. ತುಂಬ ನಮಗೆ ಎಮೋಷ್ನಲ್ ಆಗಿತ್ತು. ಆ್ಯಂಡ್ ಫಸ್ಟ್ ಇಯರ್ ಅಲ್ವಾ, ಎವ್ರಿ ಫಸ್ಟ್ ಈಸ್ ದ ಬೆಸ್ಟ್ ಫಾರ್ ಅಸ್. ಸೊ ಐ ಆಮ್ ಸೊ ಸಾರಿ. ಸೊ ಅದನ್ನೆಲ್ಲದನ್ನು ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ. ನನಗೇನಂದರೆ, ನನಗೆ ಯೂಟ್ಯೂಬಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಯೂಟ್ಯೂಬ್ ಮಾಡ್ತಾ ಇರೋದು ನನ್ನ ಮೆಮೊರೀಸ್ನ ಕಲೆಕ್ಟ್ ಮಾಡಿ ಇಡಲಿಕ್ಕೆ ಅಂತ. ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ನಮ್ಮ ಮೆಮೊರೀಸ್ನ ನಾವು ಕಲೆಕ್ಟ್ ಮಾಡಿ ಇಡೋಕ್ಕೆ ಅಂತ. ಸೊ ಇದು ಬೆಸ್ಟ್ ಆಪ್ಷನ್ ನನಗೆ ಅಂತ ನಾನು ಯಾವಾಗಲೂ ಭಾವಿಸ್ತಾ ಇರ್ತಿದ್ದೆ. ಸೊ ಗೊತ್ತಿಲ್ಲ ಏನಾಯಿತು ಅಂತ, ಸಡನ್ನಾಗಿ ಮಧ್ಯಾಹ್ನ ಎಲ್ಲರೂ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಅಲ್ಲೂ ಕೂಡ ನಾನು ಸುಮಾರು ಶೂಟ್ಸ್ ಎಲ್ಲ ಮಾಡಿದ್ದೆ. ಅಲ್ಲೂ ಕೂಡ ಸುಮಾರು ಶೂಟ್ಸ್ ಎಲ್ಲ ಮಾಡಿದ್ವಿ. ಅಲ್ಲಿಂದ ಬರುವಾಗಲೂ ಅಷ್ಟೇ ಎಲ್ಲ ಮಾಡಿದ್ವಿ. ಆ್ಯಂಡ್ ಎಲ್ಲರೂ ರೀಲ್ಸ್ ಎಲ್ಲ ಮಾಡ್ತಾಯಿದ್ವಿ. ಸುಮಾರು ರೀಲ್ಸ್ ಎಲ್ಲ ಮಾಡಿ ನಾವು ರೆಸ್ಟ್ ಮಾಡೋ ಟೈಮಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ, ನನ್ನ ಫೋನ್ಗೆ ಆಟೋಮೆಟಿಕ್ಕಾಗಿ ನಂದು ಎಲ್ಲ ಬ್ಯಾಕಪ್ಸ್ ಕಂಪ್ಲೀಟಾಗಿ ಎಲ್ಲ ಎರೇಸ್ ಆಗೋಯ್ತು. ನಂದು iCloud ಕೂಡ ಲಾಗಿನ್ IDs ಎಲ್ಲ ಹೊಂಟೋಯ್ತು, ಎಲ್ಲ ಚೇಂಜ್ ಆಗೆಲ್ಲ ಹೊಂಟು. ಐ ಡೋಂಟ್ ನೋ ಲೈಕ್ ಹೌ ಇಟ್ ಹ್ಯಾಪನ್ ಅಂತ. ಬಟ್ ತುಂಬಾ ಬೇಜಾರಾಯಿತು. ಅರೌಂಡ್ ನಾನು ಎಷ್ಟು ಕಷ್ಟಪಡ್ತೀನಿ ಯೂಟ್ಯೂಬ್ಗೋಸ್ಕರ ಅಂತ ನನಗೆ ಅಷ್ಟೇ ಗೊತ್ತು. ನಾನು ಯಾರಿಗೂ ಏನೂ ಟ್ರಬಲ್ ಮಾಡಲ್ಲ. ಹೊರಗಡೆ ಕೆಲ್ಸಕ್ಕೆ ಹೋಗ್ಕೊಂಡು ಹೊಸದಾಗಿ ಮದುವೆ ಆಗಿರೋದ್ರಿಂದ ಮನೇಲೂ ಸ್ವಲ್ಪ ಕೆಲಸಗಳಿರುತ್ತೆ, ಅದನ್ನು ಮಾಡ್ಕೊತಾ ಇರಬೇಕು. ಅದ್ರ ಜೊತೆಗೆ ವಿಡಿಯೋನು ಶೂಟ್ ಮಾಡ್ತಾ ಇರಬೇಕು. ನಾವು ನಾರ್ಮಲಾಗಿ ಒಂದು ಅಡುಗೆ ಮಾಡೋಕ್ಕೆ ಅಂತ ಹೋದ್ರೆ 20 ಮಿನಿಟ್ಸಲ್ಲಿ ಮಾಡಿ ಬರ್ತೀನಿ. ಅದನ್ನೇ ನಾನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಮಾಡಬೇಕು ಅಂತ ಅಂದರೆ ಅರೌಂಡ್ ನನಗೊಂದು 40 to 45 ಮಿನಿಟ್ಸ್ ಬೇಕಾಗುತ್ತೆ. ಅಂದರೆ ಡಬಲ್ ದ ಟೈಮ್ ಅದು ಕನ್ಸ್ಯೂಮ್ ಮಾಡುತ್ತೆ. ಆ ಥರ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿ ಇಟ್ಕೊಂಡಿರುವಾಗ ಮತ್ತೆ ಸಾಯಂಕಾಲ ನೈಟ್ ಈ ಥರ ಬಂದಾಗ ಮನೆ ಕೆಲಸ ಅಮ್ಮನೂ ಮಾಡ್ತಾರೆ. ಅಮ್ಮ ತುಂಬಾ ಸಪೋರ್ಟಿವ್ ನನಗೆ. ಅಮ್ಮನೂ ಅಡುಗೆ ಎಲ್ಲ ಮಾಡ್ತಾರೆ. ಆ್ಯಂಡ್ ಬಂದಾಗ ಅವ್ರು ನಂಗೆ ಪಾಪ ಏನೂ ಕೆಲಸ ಹೇಳಲ್ಲ. ಸೊ ಅವರು ಕೆಲವೊಂದಿನ ಥರದ್ದೆಲ್ಲ ಮಾಡ್ಕೊಂಡು ಕೊಡ್ತಾ ಇರ್ತಾರೆ. ಅವ್ರು ಮಾಡಿರ್ತಾರೆ, ಬಟ್ ಸ್ಟಿಲ್ ಬಂದಾಗ
ನಮ್ಮದು ಅಂತ ಸಣ್ಣದಾಗಿ ಏನಾದರೂ ಒಂದು ಕೆಲಸನ ಮಾಡಿಬಿಟ್ಟು ಮನೆ ಕ್ಲೀನ್ ಮಾಡ್ಕೊಡು ಅಥವಾ ನಮ್ಮ ರೂಮ್ನ ಕ್ಲೀನ್ ಮಾಡೋದು. ಬೆಳಗ್ಗೆ ಇಬ್ಬರೂ ಡ್ಯೂಟಿಗೆ ಹೋಗೋದ್ರಿಂದ ಎಲ್ಲ ಮೆಸಪ್ ಆಗಿ ಹೋಗಿರುತ್ತೆ. ಬಂದಾಗ ನಮಗೆ ಸ್ವಲ್ಪ ಕ್ಲೀನಾಗಿರ್ಬೇಕಲ್ಲ ಮಲ್ಕೊಳ್ಳೋಕ್ಕೆ, ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಅಥವಾ ನಮ್ಮ ರೂಮ್ನ ಸೆಟ್ ಮಾಡಿಕೊಂಡು ಬಟ್ಟೆ ಎಲ್ಲ ಜೋಡಿಸಿಟ್ಕೊಂಡು ಇಂಥವೆಲ್ಲ ಮಾಡಿಕೊಂಡು ಲೇಟ್ರ್ ಆನ್ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇರುತ್ತೆ. ನೀನು ನಂಬಲ್ಲ, ಟ್ರಸ್ಟ್ ಮೀ, ಡೈಲಿ ನೈಟ್ ಅರೌಂಡ್ 12 o'clock ಆಗುತ್ತೆ ನಾನು ನಿದ್ದೆಗೆ ಹೋಗೋ ಅಷ್ಟರಲ್ಲಿ. ಎಲ್ಲ ಎಡಿಟ್ ಮಾಡಿ ಮತ್ತು ಫೋನ್ ನೋಡಿರ್ತೀನಲ್ಲ, ಬೇಗ ನಿದ್ದೆ ಕೂಡ ಬಂದಿರಲ್ಲ. ಆಫೀಸಲ್ಲೂ ಅರೌಂಡ್ 8 to 9 hours ನಾನು ಕಂಟಿನ್ಯೂಸ್ ಆಗಿ ಸಿಸ್ಟಮ್ ಮುಂದೆ ಕೂತಿರ್ತೀವಿ. ತುಂಬ ಸ್ಟ್ರೆಸ್ ಇರುತ್ತೆ ನಮಗೂ. ಹಿಂಗಾದಾಗ ಸಡನ್ನಾಗಿ ಎಲ್ಲ ಹೊಂಟೋಯ್ತು, ಬಟ್ ಸಖತ್ ಬೇಜಾರಾಯಿತು. ಆ್ಯಂಡ್ ಆಲ್ಸೋ ಅದೇ ಅಷ್ಟಾದ್ರೂ ನಾನು ಇಲ್ಲ ಬರ್ಬೋದು ಮತ್ತೆ ಅಂತ ಆಸೆಲೇ ಇದ್ವಿ. ಅದೇ ಟೈಮಲ್ಲಿ ಸ್ವಾತಿ ಅಕ್ಕ ಅವರು ಮನೆ ಕರೆದಿದ್ರು ನ್ಯೂ ಇಯರ್ಗೆ. ಪಾಪ ಅವ್ರು ಪ್ರತಿ ವರ್ಷ ನೀವು ನೋಡಿದಾಗೆ ನಾವು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಸಿಕ್ತಾಗಿಂದ 2 yearsಯಿಂದ. ಇದು 3ನೇ ವರ್ಷ ಅವ್ರ ಜೊತೆ ನ್ಯೂ ಇಯರ್ ನಮಗೆ. ಮಾಡೋಕ್ಕಾಗಿಲ್ಲ, ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ. ಇಲ್ಲ, ಸೆಕೆಂಡ್ ಇಯರ್ ಅನ್ಸುತ್ತೆ, ದಿಸ್ ಇಸ್ ಅ ಸೆಕೆಂಡ್ ಇಯರ್. ಫಸ್ಟ್ ಇಯರ್ ಮಾಡಿದ್ವಿ. ಅಂದರೆ ನಿತಿನ್ಗೆ ಆಕ್ಸಿಡೆಂಟ್ ಆಯಿತು ಮೊದಲನೇ ವರ್ಷ, ಇಲ್ಲ ಆ ವರ್ಷ ಸೆಲೆಬ್ರೇಟ್ ಮಾಡಿದ್ವಿ. ಹೌದು, ಇದು 3ನೇ ವರ್ಷ, 2 ವರ್ಷ ಆಗಿದೆ, ಇದು 3ನೇ ವರ್ಷ. ಸೊ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಇವಾಗಲೂ ಅವ್ರು ಹಂಗೆ ಕರೆದಿದ್ರು, ನಾವು ಹೋಗಿದ್ವಿ. ಅಂದರೆ ಸೆಲೆಬ್ರೇಷನ್ಗೆ ಅಂತ ಆಗಲಿಲ್ಲ, ಚಾಯ್ ಅನುಷ್ ಬಂದಿದ್ರು ಅಂದ್ಬಿಟ್ಟು ಮನೇಲಿ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ವಿ ಮೊದಲನೇ ಇಯರ್ ಅಂತೇಳಿ. ಲೇಟರ್ ಅವ್ರ ಮನೆಗೆ ಅಂತ ಹೋಗಿದ್ವಿ. ನಾವು ಕರೆದಿದ್ರು ಅಕ್ಕ ಮತ್ತು ಅಣ್ಣ ಇಬ್ರು. ಅವ್ರ ಫ್ಯಾಮಿಲಿಯಲ್ಲಿ ನಾವು ಮೆಂಬರ್ ಅಂತ ಹೇಳೋದಕ್ಕಿಂತ ಇನ್ನೂ ಒಂದು ದೊಡ್ಡ ವರ್ಡ್ ಇದ್ರೆ ಅಥವಾ ಇನ್ನೂ ಕ್ಲೋಸ್ ಆಗಿರೋ ಒಂದು ವರ್ಡ್ ಇದ್ದರೆ ಹೇಳ್ಬಿಡ್ಬೋದು. ಅವ್ರ ಅಪ್ಪ ಅಮ್ಮ ಆಗಿರ್ಬೋದು, ರಾಣಿ ಆಂಟಿ, ಅವ್ರ ಕಿಡ್ಸ್, ಅವರೆಲ್ಲ ಹೆಂಗೆ ಅವ್ರ ಮನೆಗೆ ನಾವು ಕೂಡ ಹಾಗೆ ಆಗೋಗಿದೆ. ಆ ಮನೆ ಮಕ್ಕಳು ಅಂತ ಹೇಳಿದ್ರೆ ಇನ್ನೂ ಸುಳ್ಳಾಗಲ್ಲ, ಅವ್ರ ಜೊತೆಲಿ ಹುಡ್ತವ್ರ ಥರನೇ ಆಗೋಗಿದ್ದೀವಿ ನಾವಂತೂ. ನಾನಾಗಲಿ ನನ್ನ ಗಂಡ ನಿತಿನ್ ಅವರೇ ಆಗಲಿ, ಇಬ್ರೂ ಅಷ್ಟೇ. ಕರೆದ್ರು, ಹೋದ್ವಿ. ಅಲ್ಲೂ ನೋಡಿದ್ವಿ. ಪುಣ್ಯಕ್ಕೆ ನಂದು ಯೂಟ್ಯೂಬ್ ಲಾಗಿ ನನಗೆ ವಾಪಸ್ ಸಿಕ್ತು. ನನ್ನ ಅದೃಷ್ಟ ಅದೇ ಅಂತ ಹೇಳ್ಬೋದು. ಅದಾದಮೇಲೆ ಅವ್ರು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟರು, ಅಕ್ಕ ನನಗೆ ಸೀರೆ ಕೊಟ್ಟರು, ನಿತಿನ್ ಅವ್ರಿಗೆ ಬಟ್ಟೆ ಕೊಟ್ಟರು. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು ನಂಗೆ ಸೀರೆ. ನಾನು ನೆಕ್ಸ್ಟ್ ಟೈಮ್ ಅದನ್ನ ಉಟ್ಕೊಂಡಾಗಲೇ ಇಬ್ಬರು ಒಟ್ಟಿಗೆ ಹಾಕ್ಕೊಬೇಕು ಅವ್ರು ಕೊಡ್ಸಿರೋ ಬಟ್ಟೆನ ಅಂತ ಅಂದ್ಕೊಂಡಿದ್ದೀವಿ. ಮೇ ಬಿ ನೆಕ್ಸ್ಟ್ ಟೈಮ್ ನಾನು ಹಾಕ್ಕೊಂಡಾಗ ನಿಮಗೆ ತೋರಿಸ್ತೀನಿ ಅಕ್ಕ ಕೊಡ್ಸಿರೋದು ಎಷ್ಟು ಚೆನ್ನಾಗಿದೆ ಅಂತ. ಆಯಿತಾ, ಖುಷಿಯಾಗಿ ಮನೆಗೆ ಬಂದ್ವಿ. ಅದಾದಮೇಲೆ ನನಗೆ ಮೂಡೇ ಪ್ರಾಪರ್ ಆಗಿಲ್ಲ. ಆಯಿತಾ, ತುಂಬ ಬೇಜಾರಾಗುತ್ತೆ. ನಾನು ಶ್ರಮ ಇಲ್ದಲೇ ಮಾಡಿದಿದ್ರೆ ಮೈಟ್ ಬಿ ನಂಗೆ ಇಷ್ಟು ಬೇಜಾರಾಗ್ತಿರ್ಲಿಲ್ವೇನೋ. ಬಟ್ ಅದರಲ್ಲೂ ನಿಮಗೆ ಗೊತ್ತಾ, ನೀವು ಯು ಟ್ರಸ್ಟ್ ಮೀ ಆರ್ ನಾಟ್, ನನಗೆ ಇತ್ತೀಚೆಗೆ ಎಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಿದೆ, ಅಷ್ಟೇ ಹಾಶಾಗೂ ಕಮೆಂಟ್ ಮಾಡ್ತಾರೆ. ನಾನು ಅದಕ್ಕೆ ಅಂದಿದ್ದೆ ಕಮೆಂಟ್ಸ್ ಬಗ್ಗೆ ಮಾತಾಡ್ತೀನಿ ಅಂತ. ಬಟ್ 1-2 ಕಮೆಂಟ್ ನಂಗೆ ಸಖತ್ತು ಚುಚ್ತಾ ಇದೆ. ಅದನ್ನ ಈಗಲೇ ಹೇಳಬೇಕು ಅನ್ನೋಷ್ಟು ಬೇಜಾರಾಗ್ತಾಯಿದೆ. ಹೇಳ್ತಾರೆ, ನೀವು ತುಂಬ ರೂಡು, ಹಂಗೆ ಮಾತಾಡೋದು, ಹೆಣ್ಮಕ್ಳಿಗೆ ಮಾತಾಡ್ಬೇಕು ಗೊತ್ತಿಲ್ವಾ, ಸ್ವಲ್ಪ ಕ್ಲೀನಾಗಿ ಮಾತಾಡಿ, ಕರೆಕ್ಟಾಗಿ ಮಾತಾಡಿ ಅಂತ. ಐ ಅಂಡರ್ಸ್ಟ್ಯಾಂಡ್, ಮೇ ಬಿ ನಾನು ಮಾತಾಡೋದು ರೂಢ ಇದೆ, ಹೌದು. ಯಾಕಂದರೆ ನನ್ನ ಆ್ಯಕ್ಸೆಂಟೇ ಹಾಗಿದೆ. ನಾನು ಮಾಡಿಫೈ ಮಾಡಿ ನಾನು ತುಂಬ ಸಾಫ್ಟ್, ನಾನು ತುಂಬ ಸೆನ್ಸಿಟಿವ್ ಅಂತ ಎಲ್ಲ ನಿಮಗೆ ತೋರಿಕೆಗೋಸ್ಕರ ಆ ಥರ ಇರ್ಲಿಕ್ಕೆ ನನಗೆ ಬರಲ್ಲ. ಟು ಬಿ ವೆರಿ ಫ್ರ್ಯಾಂಕ್, ನಾನು ಏನು ಇವಾಗಿದ್ದೀನಿ ಸೇಮ್ ದ ವೇ ಹಂಗೂ ಇದ್ದೀನಿ. ನಾನು ಎಷ್ಟೊಂದು ಸತಿ ಹಳ್ಳಿ ಆ್ಯಕ್ಸೆಂಟೇ ನಂಗೆ ಜಾಸ್ತಿ ಬರುತ್ತೆ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ, ನಾನು ಓದಿದ್ದೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲೇ. ಬಟ್ ಸ್ಟಿಲ್ ನಾನು ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತೀನೋ ಅಷ್ಟೇ ಚೆನ್ನಾಗಿ ಹಳ್ಳಿ ಭಾಷೆ ಮಾತಾಡ್ತೀನಿ. ನನಗೆ ಅಷ್ಟು ಇಷ್ಟ. ನನಗೆ ಗೊತ್ತಿಲ್ಲ, ನನಗೆ ನಮ್ಮ ಹಳ್ಳಿ ಸೊಗಡು, ಹಳ್ಳಿ ಭಾಷೆ ಎಲ್ಲ ಸಖತ್ ಇಷ್ಟ. ಇದನ್ನ ಯಾರು ಏನು ಅಂದ್ಕೊಂಡ್ರು ನನಗೆ ಬೇಜಾರಿಲ್ಲ. ಬಿಕಾಸ್ ನನ್ನ ಸುತ್ತಮುತ್ತ ಯಾರಿದ್ದಾರಲ್ಲ ಅವ್ರಿಗಷ್ಟೇ ಗೊತ್ತು. ಬಟ್ ಐ ಆಮ್ ಸಾರಿ, ನಿಮಗೆ ನನ್ನ ಮಾತುಗಳಿಂದ ಅಥವಾ ನನ್ನ ವೇ ಆಫ್ ಟಾಕಿಂಗಿಂದ ಹರ್ಟ್ ಆಗ್ತಾ ಇದ್ದರೆ. ನಾನು ಇರೋ ರೀತಿನೇ ಹೀಗೆ. ಆದಷ್ಟು ನಾನು ಸ್ವಲ್ಪ ಸಾಫ್ಟಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಾನು ಕಂಪ್ಲೀಟಾಗಿ ನೀವು ಚೇಂಜ್ ಆಗಬೇಕು ಮಾತಾಡೋ ರೀತಿಯಲ್ಲಿ ಅಂದರೆ ಐ ಆಮ್ ಸೊ ಸಾರಿ, ನನಗೆ ಅದಾಗಲ್ಲ. ನಾನು ತುಂಬ ಎಮೋಷ್ನಲ್ ಆದಾಗ್ಲೂ ಅಂದರೆ ನನ್ನ ವಾಯ್ಸ್ ಆಗಿದೆ ಅಷ್ಟೇನೇನು. ನಾನು ಸ್ವಲ್ಪ ರೂಡ್ ಅಂದರೆ ಗಂಡು ಮಗಳು ಥರ ಬೆಳೆದಿರೋದ್ರಿಂದ ನನ್ನದು ವಾಯ್ಸ್ ಆ ಥರ ಇರ್ಬೋದು. ಸೊ ಹಾಗಾಗಿ ನಾನು ಹಂಗೆ ಮಾತಾಡ್ಬೋದು. ದಯವಿಟ್ಟು ಅದಕ್ಕೆ ನೀವು ಬೇಜಾರಾಗಬೇಡಿ, ಆಯಿತಾ. ಆಮೇಲೆ ನೀನು ನೋಡೋಕೆ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ, ಆದರೆ ನಿನ್ನ ಗಂಡ ನೀನು ಅಷ್ಟೊಂದು ಪ್ರೀತಿ ಮಾಡ್ತಾರೆ. ನೀನು ಅಷ್ಟು ದಪ್ಪ ಇದೆಯಾ, ಇಷ್ಟು ದಪ್ಪ ಇದೆಯಾ, ಅಷ್ಟು ತಿಂತೀಯಾ, ಇಷ್ಟು ತಿಂತೀಯಾ. ಯಾರ್ದನ್ನು ತಿಂತಾಯಿದ್ದೀನಿ ಅಲ್ವಾ, ಯಾರ್ದನ್ನು ತಿಂತಾಯಿದ್ದೀನಿ? ಫಸ್ಟ್ ಆಫ್ ಆಲ್ ನಾನು ದುಡಿತಾ ಇದ್ದೀನಿ, ನಾನು ತಿಂತಾ ಇದ್ದೀನಿ. ಯಾರ ಋಣದಲ್ಲೂ ನಾನಂತೂ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನಿಮಗೆ ಇದನ್ನ ನೀವು ರೂಢ ಅಂತ, ನಾನು ರೂಢಾಗೆ ಹೇಳ್ತಾ ಇದ್ದೀನಿ, ರೂಢಾಗಿ ತೊಗೊಳ್ಳಿ ಆಯಿತಾ. ಪ್ಲೀಸ್ ಆ ಥರ ಎಲ್ಲ ಹೇಳಬೇಡಿ. ಅಷ್ಟು ತಿಂತೀನಿ, ಇಷ್ಟು ತಿಂತೀನಿ. ನಿಮ್ದೇನಾದರೂ ಕಸ್ಕೊಂಡು ತಿಂತಿದ್ದೀನೋ, ನಿಮ್ಮ ತಟ್ಟೆಲಿರೋ ಊಟ ಏನಾದ್ರು ಎತ್ಕೊಂಡು ತಿಂತಾ ಇದ್ದೀನೋ? ಇಲ್ಲ, ದೇವ್ರು ನನ್ನ ಹಣೆಯಲ್ಲಿ ಏನು ಬರ್ದಿದ್ದೀನಿ ಅದನ್ನ ನಾನು ತಿಂತಾ ಇದ್ದೀನಿ.
ಆ್ಯಂಡ್ ನನಗೆ ಎಷ್ಟು ಬೇಕೋ ಅಷ್ಟು ನಾನು ತಿಂತೀನಿ. ಇರೋದೊಂದು ಜೀವನದಲ್ಲಿ ಮನುಷ್ಯ ನಾವು ದುಡಿತಾ ಇರೋದೇ ಒಳ್ಳೆ ಬಟ್ಟೆ ಹಾಕೋಬೇಕು, ಹೊಟ್ಟೆ ತುಂಬ ತಿನ್ನಬೇಕು, ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು 8 ಅವರ್ ಅಂತ, ಕರೆಕ್ಟಾ? ಅಷ್ಟಿರುವಾಗ ಇನ್ನೇನಿದೆ ಜೀವನದಲ್ಲಿ? ಅಲ್ಪ ಸ್ವಲ್ಪ ಸಾಧನೆಗಳು ಮಾಡಬೇಕು, ಹೌದು. ಹಂಗಂತ ಅಂದ್ಬಿಟ್ಟು ನಾನು ಫಸ್ಟ್ ಆಫ್ ಆಲ್ ಇನ್ನೊಂದು ಕೇಳ್ತೀನಿ ಇದಕ್ಕೆಲ್ಲದಕ್ಕೂ ಮುಂಚೆ, ನಾನು ಏನು ತಿಂತಾ ಇದ್ದೀನಿ, ಯಾರು ನಾನೇನು ಫುಡ್ ಕಾಂಪಿಟೇಷನ್ ಮಾಡ್ತಾ ಇದ್ದೀನ? ಮುಕ್ಬಂಗಸ್ ಆಸ್ಮಾಸ್ ಎಲ್ಲ ಮಾಡ್ತಾರಲ್ಲ ಅಂಥದ್ದೇನಾದರೂ ಗಬ 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 ಎಲ್ಲ ಸುತ್ತ ಇಟ್ಕೊಂಡು ತಿಂತಾ ಇದ್ದೀನಿ, ಆ ಥರ ಏನಾದರೂ ಮಾಡ್ತಿದ್ದೀನ? ಆ್ಯಂಡ್ ಆಲ್ಸೋ ನನ್ನ ವೆಯ್ಟ್ ಗೇಯ್ನ್ ಬಗ್ಗೆ ಅಷ್ಟೆಲ್ಲ ಕೇವಲವಾಗಿ ದಯವಿಟ್ಟು ಮಾತಾಡಬೇಡಿ ಅಷ್ಟು ಚೀಪಾಗೆ. ನೀವು ಒಂದು ಹೆಣ್ಮಗಳಾಗಿ ನನಗೆ ಸಖತ್ ಹರ್ಟ್ ಆಗುತ್ತೆ ನಾನು ನಿಮ್ಮ ಜಾಗದಲ್ಲಿ ಇರೋದ್ರಿಂದ. ನಾನು ಇಲ್ಲಿವರೆಗೂ ಯಾರ ಹತ್ರನೂ ಹೇಳ್ಕೊಂಡಿಲ್ಲ, ಹೇಳಿ ಸಿಂಪತಿ ಕ್ರಿಯೇಟ್ ಮಾಡಿಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ನಿಜವಾಗ್ಲೂ ನಂಗೆ ತುಂಬಾ ಹೆಲ್ತ್ ಇಶ್ಯೂಸ್ ಇದೆ, ನಾನು ಅಂಡರ್ ಮೆಡಿಕೇಷನಲ್ಲಿದ್ದೀನಿ. ನಾನು ಕಂಟಿನ್ಯೂಸ್ ಆಗಿ ಮೆಡಿಸಿನ್ಸ್ ತೊಗೊತಿರೋದ್ರಿಂದ ವಿತಿನ್ ಅನ್ ಇಯರ್ ನಾನು ಇಷ್ಟೊಂದು ವೆಯ್ಟ್ ಗೇನ್ ಆಗಿರ್ಬೋದು. ನೀವು ನೋಡ್ಬೋದು ಬೇಕಿದ್ರೆ ಹಳೆ ವೀಡಿಯೋಸ್, ಹಳೆ ಚಾನಲ್ ಅಂತ ಒಂದಿದಲ್ಲ, ಅದರಲ್ಲೂ ನಾನು ಎಷ್ಟು ಸಣ್ಣ ಇದ್ದೆ 1 ಇಯರ್ ಬ್ಯಾಕ್ ಅಷ್ಟೇ ಇದು. ಆ್ಯಂಡ್ ಇನ್ ಬಿಟ್ವೀನ್ ನಾನು ಒಂದು 6 ತಿಂಗಳು ಯೂಟ್ಯೂಬ್ ಮಾಡೋದನ್ನು ನಿಲ್ಲಿಸಿದೆ. ಆ ಟೈಮಲ್ಲಿ ನಾನು ಜಿಮ್ಗೆಲ್ಲ ಹೋಗ್ತಾ ಇದ್ದೆ, ಬಟ್ ಯಾವುದು ವರ್ಕೌಟ್ ಆಗಲಿಲ್ಲ. ಸಖತ್ತಾಗಿ ಆಟೋಮೆಟಿಕ್ಕಾಗಿ ಹಿಂಗೆ ಅನ್ನಂಗೆ ವೆಯ್ಟ್ ಗೇನ್ ಆಗೋದೆ. ನಾನು ಬೇಕಂತ ವೆಯ್ಟ್ ಗೇನ್ ಮಾಡಿದ್ದಲ್ಲ. ನನ್ನ ಜೊತೆ ಯಾರೇ ಬಂದ್ರೂ ನನಗೆ ಬೈಯೋದೆ, ತಿನ್ನು ನಿನ್ಗೇನು ಬಂದಿರೋದು ಸರಿಯಾಗಿ ತಿನ್ನು ಅಂತ. ಬಟ್ ನಾನು ಜಂಕ್ ಫುಡ್ ತಿಂತೀನಿ ಇಲ್ಲ ಅಂತಲ್ಲ, ಬಟ್ ಇಷ್ಟೊಂದು ವೆಯ್ಟ್ ಗೇನ್ ಆಗೋಷ್ಟೆಲ್ಲ ನಾನು ಜಂಕ್ ಫುಡ್ ತಿನ್ನೋ ಅಂಥವಳು ಅಲ್ವೇ ಅಲ್ಲ. ತೀರಾ ಅಪರೂಪ, ತಿಂಗಳಲ್ಲಿ 1 ದಿನ 2 ದಿನ ಮ್ಯಾಕ್ಸಿಮಮ್ ಅಂದರೆ ವಾರದಲ್ಲಿ 1 ದಿನ ಆ ಥರ ಜಂಕ್ ಫುಡ್ ತಿನ್ನೋ ಅಂಥವಳು ನಾನು. ಬಟ್ ನಂಗೆ ಗೊತ್ತಿಲ್ಲ ಯಾಕೆ ಜನ ತಪ್ಪು ತಿಳ್ಕೊತಾರೆ ಅಂತ. ಮೇ ಬಿ ನಾನು ಹೇಳಿಲ್ಲ ನಿಮಗೆ, ಅದ್ರ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಹಂಗೆ ಅಂದ್ಕೊಂಡಿರ್ಬೋದು. ಬಟ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಏನೇ ಒಂದು ಹೇಳೋಕ್ಕೂ ಮುಂಚೆ ಸುಮ್ಮನೆ ಹೇಳೋದಲ್ಲ, ತಿಳ್ಕೊಬೇಕು, ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡಿ. ಸೊ ದಟ್ ಅವಾಗ ನಿಮಗೂ ಒಂದು ಕ್ಲಾರಿಟಿ ಇರುತ್ತೆ, ನಿಮ್ಮ ಕ್ವೆಶನ್ಗೂ ಒಂದು ತೂಕ ಇರುತ್ತೆ. ಆ್ಯಂಡ್ ನನ್ನ ಮನಸ್ಸಿಗೂ ಕೂಡ ಹರ್ಟ್ ಆಗಲ್ಲ. ನನಗೂ ಅನಿಸುತ್ತೆ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ಅಂತ. ಎಷ್ಟೊಂದು ಜನ ಕೇರ್ ಮಾಡಿರೋರು ಇದ್ದೀರಾ, ಎಷ್ಟೊಂದು ಜನಕ್ಕೆ ಗೊತ್ತಾಗಿದೆ ಕೂಡ, ರಂಜು ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆಯಾ ಆ್ಯಂಡ್ ನಿಮಗೆ ಲೋ ಬಿ ಪಿ ಇದೆ ಅಂತ ಗೊತ್ತು. ಅಂದರೆ ಹಳೆ ವೀಡಿಯೋಸಲ್ಲಿ ನಾನು ಹೇಳಿದ್ದೆ ಅಲ್ಲ, ನನಗೂ ಲೋ ಬಿ ಪಿ ಇದೆ ಅಂತ. ಸೊ ಹಾಗಾಗಿ ಈಗ ಹೇಗಿದ್ದೀರಾ, ಓಕೆನಾ ಅಂತೆಲ್ಲ, ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಆ ಥರ ಎಲ್ಲ ಕಮೆಂಟ್ಸ್ ಬಂದಾಗ ನನಗೆ ಎಷ್ಟು ಖುಷಿ ಆಗುತ್ತಲ್ಲ. ಆ ಥರದ್ದು 100 ಕಮೆಂಟ್ಸ್ ಬರೋದು ಒಂದೇ, ಈ ಥರದ್ದು 1 ಕಮೆಂಟ್ಸ್ ಬರೋದು ಒಂದೇ, ಹರ್ಟ್ ಮಾಡೋಕ್ಕೆ ಅಂತ. ಅಂದರೆ ನಾನು ಹಂಗೆ ಕಂಪೇರ್ ಮಾಡ್ತಿರೋದಲ್ಲ, ಇನ್ ದ ಸೆನ್ಸ್ ಅಷ್ಟು ಜನ ನನಗೆ ಅಷ್ಟು ಪ್ರೀತಿ ಕೊಟ್ಟಿರ್ತಾರಲ್ಲ, ಅದನ್ನೆಲ್ಲ ಜಸ್ಟ್ ಒಂದೇ ಒಂದು ಕಮೆಂಟಲ್ಲಿ ಕಿತ್ಕೊಂಡ್ಬಿಡ್ತಾರೆ. ಅಂದರೆ ಅಷ್ಟು ಬೇಜಾರು ಮಾಡಿಸ್ಬಿಡ್ತಾರೆ ಮನಸ್ಸಿಗೆ. ಬಟ್ ನಾನು ಯಾವತ್ತೂ ಡೌನ್ ಆಗಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೇನೇ ಡೌನ್ ಆದ್ರೂ ನಾನು ಯೂಟ್ಯೂಬ್ ಬಿಡಲ್ಲ. ನನಗೆ ಏನೇ ಆದರೂ ಪರವಾಗಿಲ್ಲ. ನಾನು ಅಂದ್ಕೊಂಡಿರೋದು ಒಂದನ್ನು ನಾನು ಸಾಧಿಸೋವರೆಗೂ ನಾನು ಬಿಡಲ್ಲ. ನಾನು ಇವತ್ತೇ ಅಲ್ಲ ಅವತ್ತಿಂದನೂ ಅಷ್ಟೇ, ನನಗೇನು ಬೇಕೋ ಅದನ್ನ ನಾನು ಪಡ್ಕೊಳ್ದೆ ನಾನು ಯಾವತ್ತೂ ಹಿಂದೆಜ್ಜೆ ಇಟ್ಟೋಳೆ ಅಲ್ಲ, ಯಾವುದೇ ವಿಷಯದಲ್ಲಿ ಆದರೂ ಪರವಾಗಿಲ್ಲ, ಬಟ್ ಇನ್ ಅ ಗುಡ್ ವೇ. ಸೊ ಈಗಲೂ ಅಷ್ಟೇ, ಇನ್ನು ಮುಂದಕ್ಕೂ ಅಷ್ಟೇ ಇದೇ ಥರನೇ ಇರ್ತೀನಿ, ಹೀಗೆ ಚಾಲೆಂಜಿಂಗಾಗಿ ಇರ್ತೀನಿ. ನನ್ನ ಜೀವನ ಇವತ್ತಿಂದ ಅಲ್ಲ, ಮೈಟ್ ಬಿ ನಾನು ಹುಟ್ಟಿದಾಗಿಂದ ಅಥವಾ ನನಗೆ ಬುದ್ಧಿ ಬಂದಾಗಿಂದ, ನನಗೆ ನೆನಪಿರೋ ಪ್ರಕಾರ ನನ್ನ ಬುದ್ಧಿ ಬಂದಾಗಿಂದ ಇಲ್ಲಿವರೆಗೂ ಚಾಲೆಂಜಿಂಗೆ. ನಾನು ದೇವ್ರಿಗೆ ಯಾವಾಗಲೂ ಥ್ಯಾಂಕ್ ಯು ಹೇಳ್ತೀನಿ. ಏನೇನು ಕಷ್ಟ ಕೊಟ್ಟಿದ್ಯಾ ನನಗೆ ಜೀವನದಲ್ಲಿ, ಎಲ್ಲದೂ ನನಗೋಸ್ಕರನೇ ಕೊಟ್ಟಿದ್ಯಾ, ನಾನು ಫೇಸ್ ಮಾಡಲಿ, ನಾನು ಸ್ಟ್ರಾಂಗ್ ಆಗಲಿ ಅಂತಲೇ ಕೊಟ್ಟಿದ್ಯಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ನೀನೇನು ಕಷ್ಟ ಕೊಟ್ಟಿದ್ರು ಅದನ್ನ ನಾನು ಜಯಿಸಿ ನಡೆಯೋಕ್ಕೆ ಶಕ್ತಿ ಕೂಡ ಕೊಟ್ಟಿದ್ಯಾ ಅಂತ ನಾನು ದೇವ್ರ ಹತ್ರ ಪ್ರೇಮ್ ಮಾಡ್ತೀನಿ. ಆ್ಯಂಡ್ ಇವಾಗ ಟೆಂಪಲ್ಗೆ ಹೋದ್ರು ಅಷ್ಟೇ ನಾನು ಕೇಳೋದೊಂದೇ, ನಂಗೆ ಹಣ ಕೊಡು, ಆಸ್ತಿ ಕೊಡು, ಐಶ್ವರ್ಯ ಕೊಡು, ಅದು ಕೊಡು ಇದು ಕೊಡು. ನಾನು ಕೇಳೋದೊಂದೇ, ನೀನು ಏನೇ ಕಷ್ಟ ಕೊಡು, ಬಟ್ ಅದಕ್ಕೆ ತಕ್ಕನಾಗೆ ನನಗೆ ಶಕ್ತಿನ ಕೊಡು ಅದನ್ನ ಫೇಸ್ ಮಾಡೋಕ್ಕೆ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಇಷ್ಟೇ. ನಾನು ಇನ್ನೂ ತೀರಾ ಜಾಸ್ತಿಯಾಗಿ ಮಾತಾಡಿದ್ರೆ ಚೆನ್ನಾಗಿರಲ್ಲ, ನಿತಿನ್ ಅವ್ರು ಬಂದರು. ಸೊ ಸ್ವಲ್ಪ ಎಮೋಷ್ನಲ್ ಆದೆ, ಐ ಆಮ್ ಸೋ ಸಾರಿ. ಬಟ್ ನನಗೇನೇ ಆಗಿದ್ರು ನಾನು ಬ್ಲಾಗ್ಸ್ ಮಾಡೋದು ಬಿಡಲ್ಲ, ಕಂಟಿನ್ಯೂಸ್ ಆಗಿ ನಾನು ಬ್ಲಾಗ್ಸ್ನ ಕೊಡ್ತಾನೆ ಇರ್ತೀನಿ. ನೀನು ಯಾಕೆ ಅಲ್ಲಾಡಿಸ್ತಿದ್ಯಾ ಅಲ್ಲಿ? ಹೋಗ, ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ಕೊಡ್ತಾನೆ ಇರ್ತೀನಿ, ಡೋಂಟ್ ವರಿ. ಅದು ವಿಡಿಯೋಸ್ ಎಲ್ಲ ಯಾಕೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ಹಾಕ್ತಾ ಇರ್ತೀನಿ. ಹಾಕ್ತಾಳೆ. ಏನಾಯ್ತು ಮತ್ತೆ ವಿಡಿಯೋ ಎಂಡ್ ಮಾಡ್ಬಿಡ್ತೀನಿ ಇರು. ಅಳ್ಬೇಡ, ಆಯ್ತು ಬಿಡು. ಕಾಜಲ್ ಹೋಯ್ತು, ಅಳ್ಬೇಡ. ಯಾ ಏನೈತೆ ನೋ ಮತ್ತೆ ಯಾಕೆ ಹೇಳ್ತಿದ್ಯಾ? ಇಲ್ಲ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ ಅಲ್ಲಿ. ಅಂಟಿಲ್ ದಟ್ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್ ಅಂಡ್ ಬಾಯ್. ಮುಖ ತೋರಿಸು.